ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನ್ಯೂ ಮೂನ್ ರಿಚುವಲ್ಸ್ 14th ನ್ಯೂ ಮೂನ್ ಇದೆ. ಸೊ ಈ ಆ್ಯಕ್ಟಿವಿಟಿನ ನೀವು 14th ಮಾಡ್ಬೋದು, 15th ಮಾಡ್ಬೋದು. 2 ದಿನವೂ ಅದೇ ಥರ ಸ್ಟ್ರಾಂಗ್ ಎನರ್ಜಿ ಇರುತ್ತೆ. ಮೂನಿಂದ ಎನರ್ಜಿ ತುಂಬಾ ಸ್ಟ್ರಾಂಗ್ ಇರುತ್ತೆ. ಸೊ ಅದರಿಂದ ನೀವು 14th ಮಾಡ್ಬೋದು ಈ ಆ್ಯಕ್ಟಿವಿಟೀಸ್ನ, 15th ಮಾಡ್ಬೋದು. ಸೊ ನ್ಯೂ ಮೂನ್ ಅಂತಂದರೆ ಹೊಸ ಬಿಗಿನಿಂಗ್ ಅಂತ. ಸೊ ಯಾವುದನ್ನಾದರೂ ನೀವು ಹೊಸದೇನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅಥವಾ ನಿಮ್ಗೊಂದೇನೋ ಐಡಿಯಾ ಇದೆ, ಇಂಥದ್ದು ಹೊಸದನ್ನು ನಾನು ಥಿಂಗ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ. ಸೊ ಅಂಥದ್ದನ್ನು ನೀವು ಒಂದು ಬುಕ್ನಲ್ಲಿ ಅಥವಾ ಒಂದು ಪೇಪರ್ನಲ್ಲಿ ಬರಿಬೋದು. ಸೊ ಯಾವ ಥರ ನಿಮ್ಮ ನ್ಯೂ ಬಿಗಿನಿಂಗ್ ಏನಾಗಬೇಕು ಅಂತ ಇದೆ ಅಂತ ಅಂದ್ಕೊಂಡು. ಸೊ ಎಲ್ಲ ಡೀಟೇಲ್ಸ್ ಆಗಿ ಬರೀರಿ. ನೀವು ಯಾವ ಥರ ನಿಮ್ಮ ಬಿಸ್ನೆಸ್ ಇರ್ಬೋದು, ನಿಮ್ಮ ಕೆರಿಯರ್ ಇರ್ಬೋದು, ನಿಮ್ಮ ಡ್ರೀಮ್ಸ್ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಕಾರ್ ತೊಗೊಳ್ಳೋದಿರ್ಬೋದು, ಏನಾದರೂ ಇರಲಿ, ಹೆಲ್ದಿಯಾಗಿರೋ ಅಂಥದ್ದು ಇರ್ಬೋದು. ಸೊ ಏನಾದರೂ ನಿಮಗೆ ಆಸೆಗಳಿತ್ತು ಅಂತಂದರೆ ಅದನ್ನೆಲ್ಲ ಡೀಟೇಲಾಗಿ ಬರೀರಿ. ಸ್ಟೆಪ್ ಬೈ ಸ್ಟೆಪ್ ಬರೀರಿ. ಯಾವ ಥರ ಇರುತ್ತೆ, ನಿಮ್ಮ ಫೀಲಿಂಗ್ಸ್ ಅವಾಗ ಏನು ಬರುತ್ತೆ, ಸೊ ಅದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ತಾ ಹೋಗಿ. ಸೊ ನೀವು ಈ ಡ್ರೀಮ್ಸ್ ಎಲ್ಲ ಬರಿತಾ ಇರುವಾಗ ನೀವು ಬಿಗಿನಿಂಗ್ ಏನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅದನ್ನು ನೀವು ಬರಿತಾ ಇರುವಾಗ ನಿಮ್ಮ ಫೀಲಿಂಗ್ಸ್ ಏನು ಅನ್ನಿಸ್ತಾ ಇದೆ ಅಂತ ನಿಮಗೆ ಅದು ಖುಷಿ ಫೀಲ್ ಕೊಡಬೇಕು. ಸೊ ಆವಾಗ ನೀವು ರೈಟ್ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ನಿಮ್ಮ ಡ್ರೀಮ್ಸ್ ಬಗ್ಗೆ. ಆ ಥರ ಸ್ಕ್ರಿಪ್ಟಿಂಗ್ ಮಾಡ್ಬೋದು ನೀವು. ಆಮೇಲಿಂದ ನೀವು ಅವತ್ತಿನ ದಿನ ಬ್ಲೆಸ್ಸಿಂಗ್ಸ್ನ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಹತ್ರ ಏನೇನಿದೆ, ವಸ್ತುಗಳಿರ್ಬೋದು, ಜನಗಳಿರ್ಬೋದು, ಎಕ್ಸ್ಪೀರಿಯನ್ಸಸ್ ಇರ್ಬೋದು, ಅದೆಲ್ಲದಕ್ಕೂ ನೀವು ಇದೆಲ್ಲ ಇದೆ ನನ್ನ ಹತ್ರ ಅಂತ ಅಂದ್ಕೊಂಡು ಆ ಬ್ಲೆಸ್ಸಿಂಗ್ಸಿಗೆಲ್ಲ ಥ್ಯಾಂಕ್ ಯು ಹೇಳೋಕ್ಕೆ ಶುರು ಮಾಡಿ. ಆಮೇಲೆ ಥ್ಯಾಂಕ್ ಯು ವಾಕ್ ಮಾಡೋಕ್ಕೆ ಶುರು ಮಾಡಿ. ಸೊ ಅದನ್ನೇನಾದ್ರು ನೀವು ಮಾಡ್ತಾ ಇಲ್ಲ ಅಂತಂದರೆ ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಳಿ. ಥ್ಯಾಂಕ್ ಯು ವಾಕು ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಆಮೇಲೆ ತುಂಬ ನಿಮಗೆ ಕ್ಲಾರಿಟಿ ಕೊಡುತ್ತೆ ನಿಮ್ಮ ಮೈಂಡಲ್ಲಿ. ಆಮೇಲೆ ತುಂಬ ಕ್ಲಟರ್ಸ್ ಇರುತ್ತಲ್ವ ನಮ್ಮ ಮೈಂಡಲ್ಲಿ, ಮಂಕಿ ಮೈಂಡು, ಆ ಕಡೆ ಹೋದೆ ಈ ಕಡೆ ಹೋದೆ, ಅದು ಥಿಂಕ್ ಮಾಡಿದೆ ಇದು ಥಿಂಕ್ ಮಾಡಿದೆ ಅನ್ನತ್ತೆ. ಸೊ ಈ ಥ್ಯಾಂಕ್ ಯು ವಾಕ್ ಮಾಡೋದ್ರಿಂದ ಒಂದು ಕ್ಲಾರಿಟಿ ಸಿಕ್ಕಕ್ಕೆ ಶುರುವಾಗುತ್ತೆ. ಆಮೇಲೆ ನಿಮಗೆ ಕಾಮ್ನೆಸ್ ಫೀಲ್ ಆಗೋಕ್ಕೆ ಶುರುವಾಗುತ್ತೆ ನಿಮ್ಮ ಲೈಫಲ್ಲಿ. ನಿಮಗೆ ನಿಮ್ಮ ಲೈಫಲ್ಲಿ ಏನು ಬೇಕಾಗಿದೆ ಅಂತ ಹೇಳಿ ಒಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ವಾಕು ನಿಮ್ಮ ಬಾಡಿಗೂ ಮತ್ತು ನಿಮ್ಮ ಮೈಂಡಿಗೂ ಎರಡಕ್ಕೂ ಕೂಡ ಇದು ಎಕ್ಸಸೈಸು. ಆಮೇಲಿಂದ ಬೇ ಲೀಫ್ ಆ್ಯಕ್ಟಿವಿಟಿ ಮಾಡ್ಬೋದು ಇವತ್ತಿನ ದಿನ. ಸೊ ನಿಮ್ದೇನಾದರೂ ಡ್ರೀಮ್ಸ್ ಇತ್ತು ಅಂತಂದರೆ, ನೀವೇನಾದ್ರು ಅಚೀವ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ ಒಂದು ಬೇ ಲೀಫ್ ತೊಗೊಳ್ಳಿ. ಆಮೇಲಿಂದ ಪಲಾವ್ ಎಲೆ ಅಂತಾರಲ್ಲ ಅದನ್ನು ತೊಗೊಳ್ಳಿ. ಆಮೇಲೆ ಅದರಲ್ಲಿ ನಿಮ್ಮ ಡ್ರೀಮ್ಸ್ ಏನಿದೆ ಅದನ್ನು ಬರೆದ್ಬಿಟ್ಟು ಹಿಂದ್ಗಡೆಯಿಂದ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತು ಅದನ್ನು ಬರೆದ್ಬಿಟ್ಟು ಅದನ್ನು ಕೂಡ ಬರ್ನ್ ಮಾಡ್ಬೋದು ನೀವು ಅವತ್ತಿನ ದಿನ. ಅದು ಮಾಡಿದ್ರೂ ಕೂಡ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. ಆಮೇಲಿಂದ ನಿಮ್ಮ ವಾಲೆಟ್ ಟೆಕ್ನಿಕ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ಅವತ್ತಿನ ದಿನ ವಾಲೆಟ್ ಟೆಕ್ನಿಕ್ನು ಕೂಡ ಸ್ಟಾರ್ಟ್ ಮಾಡಿ. ವಾಲೆಟ್ ಪ್ರಾಸೆಸ್ ಅಂತ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಸೊ ಆ ವಾಲೆಟ್ ಪ್ರಾಸೆಸ್ ಟೆಕ್ನಿಕ್ಕು ಕೂಡ ಇವತ್ತಿನ ದಿನ ನೀವು ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಕ್ರಿಸ್ಟಲ್ಸ್ನೆಲ್ಲ ನೀವು ಅವತ್ತಿನ ದಿನ ಎಲ್ಲ ವಾಶ್ ಮಾಡಿ ಆಮೇಲಿಂದ ಕ್ರಿಸ್ಟಲ್ನ ನ್ಯೂ ಮೂನ್ ಕೆಳಗಡೆ ಇಟ್ಟು ಅದನ್ನು ಕೂಡ ಚಾರ್ಜ್ ಮಾಡ್ಬೋದು. ಸೊ ಅದು ಒಂದು ಪರ್ಫೆಕ್ಟ್ ಆ್ಯಕ್ಟಿವಿಟಿ ನಿಮ್ಮ ರಿಚುವಲ್ಸಿಗೆ ಆ್ಯಡ್ ಮಾಡೋದಕ್ಕೆ. ಆಮೇಲೆ ಮೆಡಿಟೇಷನ್ನು. ಸೊ ಈ ಮೆಡಿಟೇಷನಿಗಂತೂ ನಾನು ತುಂಬ ಇಂಪಾರ್ಟೆನ್ಸ್ ಕೊಡೋಕ್ಕೆ ಹೇಳ್ತೀನಿ. ಯಾಕಂದರೆ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ಪ್ರೇಯರ್ ಮಾಡೋದು ನಾವು ಫೋನ್ ಕಾಲ್ ಮಾಡ್ದಂಗೆ ದೇವರಿಗೆ ಅಥವಾ ಯೂನಿವರ್ಸಿಗೆ. ಸೊ ಮೆಡಿಟೇಟ್ ಮಾಡಿದಾಗ ಯೂನಿವರ್ಸು ಅಥವಾ ದೇವರು ನಿಮಗೆ ರಿಪ್ಲೈ ಮಾಡ್ದಂಗೆ. ಸೊ ಆದ್ದರಿಂದ ಈ ಮೆಡಿಟೇಷನ್ ಮಾಡೋದು ತುಂಬ 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 ಇಂಪಾರ್ಟೆಂಟು. ಸೊ ನಂಗೆ ಗೊತ್ತು ತುಂಬ ಜನ ಹೇಳ್ತೀರಾ ನೀವು ತುಂಬ ಕಷ್ಟ ಆಗುತ್ತೆ, ನಂಗೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಮೆಡಿಟೇಟ್ ಮಾಡುವಾಗ ನಂಗೆ ತುಂಬ ಥಾಟ್ಸ್ ಬರುತ್ತೆ ಅಂತ. ಖಂಡಿತವಾಗ್ಲೂ ಬರುತ್ತೆ ಥಾಟ್ಸ್ ಬರದೇ ಇರೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಬಂದಾಗ ಅಕ್ನಾಲೆಡ್ಜ್ ಮಾಡಿ ಎಸ್ ಥಾಟ್ಸ್ ಇದೆ ಅಂತ ಅಂದ್ಕೊಂಡು ಆಮೇಲಿಂದ ನೀವು ಓಕೆ ಸೊ ಥಾಟ್ಸ್ ಬರ್ತಾ ಇದೆ, ಬರಲಿ, ಅದನ್ನು ಅಕ್ನಾಲೆಡ್ಜ್ ಮಾಡ್ತಾ ಇರಿ. ಆಮೇಲಿಂದ ನೀವು ತಿರ್ಗಾ ಬ್ರೀತಿಂಗ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಸೊ ನೋಡ್ತೀರಾ ನೀವು ಹೇಗೆ ನಿಮಗೆ ಈಸಿ ಆಗುತ್ತೆ ಮೆಡಿಟೇಟ್ ಮಾಡೋದಕ್ಕೆ ಅಂತ ಹೇಳಿ. ನನಗೂ ತುಂಬ ವರ್ಷ ತೊಗೊಳ್ತು. ನಾನು ಒಂದು ಹ್ಯೂಮನ್ ಬೀಯಿಂಗೆ ತಾನೇ. ಸೊ ಅದರಿಂದ ನನಗೂ ಅಷ್ಟೇ ಮೆಡಿಟೇಷನ್ ತುಂಬ ಈಸಿ ಆಗಲೇ ಇಲ್ಲ. ನನಗಂತೂ ಕಣ್ಣು ಮುಚ್ಕೊಂಡಿದ್ದ ತಕ್ಷಣ ಅಲ್ಲೇನಾಗ್ತಾಯಿದೆ ಇಲ್ಲೇನಾಗ್ತಾಯಿದೆ ಈ ಥರ ತುಂಬ ಯೋಚನೆಗಳು ಬರ್ತಾಯಿತ್ತು. ಬಟ್ ಪ್ರಾಕ್ಟೀಸ್ ಮಾಡ್ತಾ 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 ಈಗ ಸ್ವಲ್ಪ ಮೆಡಿಟೇಟ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ತುಂಬ ಜಾಸ್ತಿ ಆಗುತ್ತೆ ಅಂತ ನಾನೇನು ಹೇಳಲ್ಲ. ನಾನು ಯಾವಾಗಲೂ ಮೆಡಿಟೇಟ್ ಮಾಡೋಕ್ಕೆ ಮುಂಚೆ ನಾನು ಕಮ್ಯಾಂಡ್ ಮಾಡ್ತೀನಿ ನನ್ನ ಮೈಂಡಿಗೆ,
ನಿಮಗೆ. ಸೊ ಹೇಗೆ ಕಮ್ಯಾಂಡ್ ಮಾಡೋದು ಮೈಂಡನ್ನು ಅಂತ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಸೊ ನನ್ನ ಮೈಂಡಿಗೆ ನಾನು ಯಾವಾಗಲೂ ಕಮ್ಯಾಂಡ್ ಮಾಡ್ತೀನಿ. ಏನೇ ಒಂದು ನನಗೆ ಕೆಲಸ ಮಾಡೋಕ್ಕಿದ್ರು, ಫೋಕಸ್ ಮಾಡೋಕ್ಕಿತ್ತು ಅಂತಂದರೆ, ಸೊ ಯಾವುದಾದ್ರು ಒಂದು ಬಗ್ಗೆ ನಾನು ಡಿಸ್ಟ್ರ್ಯಾಕ್ಷನ್ ಆಗಬಾರ್ದು, ನಾನು ಮೆಡಿಟೇಷನ್ ಮಾಡುವಾಗ ಫುಲ್ ಕಾನ್ಸಂಟ್ರೇಟ್ ಇರಬೇಕು. ಮೈಂಡ್ಗೆ ನಾನು ಕಮ್ಯಾಂಡ್ ಮಾಡ್ತೀನಿ. ನಾನು ಹೇಳ್ತೀನಿ, ಇವಾಗ ನಾನು ಮೆಡಿಟೇಷನ್ ಕೂತ್ಕೊಳ್ತಾ ಇದ್ದೀನಿ, 20 ಮಿನಿಟ್ಸು ದಿಸ್ ಈಸ್ ಮೈ ಟೈಮು. ಆಮೇಲಿಂದ ಮೆಡಿಟೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಇಲ್ಲ ಏನಾದ್ರು ಫೋಕಸ್ ಮಾಡೋ ಥರದ್ದು ಆ ಥರದ ಆ್ಯಕ್ಟಿವಿಟೀಸ್ ಎಲ್ಲ ಇದ್ದಾಗ ಮಾಡೋಕ್ಕೆ ಶುರು ಮಾಡ್ತೀನಿ. ನನಗೆ ವರ್ಕ್ ಆಗ್ತಾ ಇದೆ ಪರ್ಸನಲಿ. ಸೊ ನೀವು ಬೇಕಿತ್ತು ಅಂದರೆ ನೀವು ಅದನ್ನು ಟ್ರೈ ಮಾಡ್ಬೋದು. ಸೊ ಆಮೇಲಿಂದ ನಿಮ್ಮ ಮನೆಯನ್ನೆಲ್ಲ ನೀವು ಕ್ಲೆನ್ಸಿಂಗ್ ಮಾಡ್ಬೋದು. ಇವಾಗ ಒಂದು ಅಗರಬತ್ತಿ ಇಟ್ಕೊಂಡು ಸೊ ಮನೆ ಒಳಗಡೆ ಎಲ್ಲ ರೂಮ್ಸಿಗೂ ಎಲ್ಲ ಹೋಗಿ ಮತ್ತು ಇಡೀ ಮನೆಯಲ್ಲಿ ಕ್ಲೆನ್ಸಿಂಗ್ ಮಾಡ್ಬೋದು. ನೀವು ಆ ಥರ ಕೂಡ ಮಾಡ್ಬೋದು. ಇಲ್ಲ ನೀವೇನಾದ್ರು ಕ್ರಿಸ್ಟಲ್ ಬೈ ಮಾಡೋಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಇವತ್ತಿನ ದಿನ ನೀವು ಕ್ರಿಸ್ಟಲ್ ಬೈ ಮಾಡಿ, ಸೊ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಕ್ರಿಸ್ಟಲ್ಸ್ ಇದೆ ಅಂತಂದರೆ ನೀವು ಅದಕ್ಕೆ ಏನಾದ್ರು ಇಂಟೆನ್ಷನ್ ಸೆಟ್ ಮಾಡಬೇಕು ಅಂತಿದ್ದೀರಾ, ಆ ಕ್ರಿಸ್ಟಲ್ ನಿಮಗೆ ವರ್ಕ್ ಆಗಲಿ ಅಂತ ಅನ್ನೋದಾದರೆ, ಸೊ ಅವತ್ತಿನ ದಿನ ಆ ಕ್ರಿಸ್ಟಲ್ನ ನೀವು ಕೈನಲ್ಲಿ ಇಟ್ಕೊಂಡು ಮೆಡಿಟೇಟ್ ಮಾಡಿ ಅದಕ್ಕೆ ಒಂದು ಇಂಟೆನ್ಷನ್ನ ಸೆಟ್ ಮಾಡಿ ನೀವು. ಸೊ ಆ ಕ್ರಿಸ್ಟಲಿಂದ ನಿಮಗೆ ಏನು ಆಗಬೇಕಾಗಿದೆ, ನಿಮ್ಮ ಜೀವನದಲ್ಲಿ ಏನು ತರಬೇಕಾಗಿದೆ ಆ ಕ್ರಿಸ್ಟಲ್ಲು, ಅದ್ರ ಎನರ್ಜಿ ಏನು ಕೊಡಬೇಕಾಗಿದೆ ಅಂತ ಅನಿಸುತ್ತೆ ನಿಮಗೆ. ಸೊ ಆ ಥರ ಮಾಡಿ. ನನಗೆ ಮೊನ್ನೆ ಒಂದು ಕ್ರಿಸ್ಟಲ್ ಅಂಗಡಿಗೆ ಹೋಗಿದ್ದೆ, ಸುಮ್ಮನೆ ನಾನು ಟೌನಿಗೆ ಹೋಗಿದ್ದೆ. ಸೊ ಆವಾಗ ಅಲ್ಲಿ ಕ್ರಿಸ್ಟಲ್ ಶಾಪ್ ಒಂದಿದೆ, ಅಲ್ಲಿ ಹೋದಾಗ ನನಗೊಂದು ತುಂಬ ರೇರ್ ಆಗಿರೋ ಅಂಥ ಒಂದು ಕ್ರಿಸ್ಟಲ್ ಸಿಕ್ಕಿದೆ. ಸೊ ಅದಕ್ಕೆ ನಾನು ಅವತ್ತಿನ ದಿನ ಅದರದ್ದು ವಾಶ್ ಎಲ್ಲ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಅದನ್ನು. ಸೊ ಅದಕ್ಕೆ ಅವತ್ತಿನ ದಿನ ಒಂದು ಇಂಟೆನ್ಷನ್ ಸೆಟ್ ಮಾಡಿ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಅದೊಂದು ಸಣ್ಣ ಪೆಂಡೆಂಟು, ತುಂಬ ಚೆನ್ನಾಗಿದೆ ಅದು. ಆ ಕ್ರಿಸ್ಟಲ್ ಬಗ್ಗೆ ನನಗೂ ಗೊತ್ತಿರಲ್ಲ ಇದುವರೆಗೂ, ಬಟ್ ಆ ಕ್ರಿಸ್ಟಲ್ ಶಾಪಿಂದ ಓನರು ಅವ್ರು ಹೇಳಿದ್ರು ಇದು ತುಂಬ ರೇರ್ ಕ್ರಿಸ್ಟಲ್ಲು ಅಂತ ಹೇಳ್ಕೊಂಡು. ಸೊ ಏನಕ್ಕೆ ಕ್ರಿಸ್ಟಲ್ ಬರುತ್ತೆ ನಮ್ಮ ಜೀವನದಲ್ಲಿ ಅಂತ ನಮಗೆ ಗೊತ್ತಿರಲ್ಲ. ಸೊ ಕ್ರಿಸ್ಟಲ್ ನಮ್ಮನ್ನು ಚೂಸ್ ಮಾಡೋದು, ನಾವು ಕ್ರಿಸ್ಟಲ್ನ ಚೂಸ್ ಮಾಡೋದಲ್ಲ ಅಂತ ಹೇಳ್ತಾರೆ. ಸೊ ಕೆಲವು ಕ್ರಿಸ್ಟಲ್ಸ್ ಎಲ್ಲ ಹಾಗೇ ಏನಕ್ಕೆ ಅಂತ ಗೊತ್ತಿಲ್ಲ, ಅದು ಅಟ್ರ್ಯಾಕ್ಟ್ ಮಾಡುತ್ತೆ. ಇದನ್ನು ಆ್ಯಕ್ಚುಲಾಗಿ ಈ ಕ್ರಿಸ್ಟಲ್ನ ನಮ್ಮ ಯಜಮಾನ್ರು ಇದನ್ನು ತಗೋ ನೀನು ಅಂತ ಹೇಳಿ ಕೊಟ್ಟಿದ್ದು, ಅವ್ರು ಸೆಲೆಕ್ಟ್ ಮಾಡಿದ್ದು. ಸೊ ಅದರಿಂದ ದೇರ್ ವಾಸ್ ಎ ರೀಸನ್ ಅಂತ ಅಂದ್ಕೊಳ್ತೀನಿ ನಾನು, ಈ ಕ್ರಿಸ್ಟಲ್ ನನ್ನ ಲೈಫಲ್ಲಿ ಬಂದಿದೆ ಅಂತ ಹೇಳಿದ್ರೆ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ನ್ಯೂ ಮೂನ್ ರಿಚುವಲ್ಸ್ನ 14th ಸೆಪ್ಟೆಂಬರ್ ಮತ್ತು 15th ಸೆಪ್ಟೆಂಬರ್ 2 ದಿನ ಕೂಡ ಇದನ್ನು ಮಾಡ್ಬೋದು. ಅಷ್ಟೇ ಎನರ್ಜಿ ಇರುತ್ತೆ. ತುಂಬ ಜನ ಕೇಳ್ತೀರಾ ನಾವು ಪೀರಿಯಡ್ಸಲ್ಲಿ ಇದನ್ನು ಮಾಡ್ಬೋದಾ ಅಂತ ಹೇಳಿ. ಪೀರಿಯಡ್ಸಲ್ಲೂ ಕೂಡ ನೀವು ಈ ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ಬೋದು. ಸೊ ಏನೂ ತೊಂದರೆ ಇಲ್ಲ. ಇದೇ ಟೈಮಲ್ಲೇ ಮಾಡಬೇಕು, ಅದೇ ಟೈಮಲ್ಲೇ ಮಾಡಬೇಕು ಅಂತ ಆ ಥರ ಏನೂ ಇಲ್ಲ. 14th ಇಡೀ ದಿನ, 15th ಇಡೀ ದಿನ, ನೈಟು ಯಾವಾಗ ಬೇಕಾದರೂ ಮಾಡಿ. ನಿಮಗೆ ಇಷ್ಟ ಆಗಿರೋ ಈ ರಿಚುವಲ್ಸಲ್ಲಿ ಯಾವುದು ಬೇಕಾದರೂ ಒಂದನ್ನು ಚೂಸ್ ಮಾಡಿ. ಇಲ್ಲ ಎಲ್ಲ ರಿಚುವಲ್ಸು ನೀವು ಮಾಡ್ತೀರಾ ಅಂತಂದರೆ ಇನ್ನೂ ವೆಲ್ ಆ್ಯಂಡ್ ಗುಡ್ಡು. ಸೊ ಅದನ್ನು ಮಾಡ್ಬೋದು ನೀವು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಗೆ. ಥ್ಯಾಂಕ್ ಯು ಸೋ ವೆರಿ ಮಚ್ ಫಾರ್ ವಾಚಿಂಗ್.